ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಮೂಲಕ ಮೆಂತ್ಯ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ತುಂಬ ಸಿಂಪಲ್ಲು, ಬೇಗ ಮಾಡ್ಕೋಬೋದು. ಈ ಬೇಸಿಗೆಗಂತೂ ದೇಹಕ್ಕೆ ತುಂಬ ತಂಪು ಹಾಗೂ ಒಳ್ಳೆಯದು. ನೋಡಿ, ಹೀಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನಂತರ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ತೆಂಗಿನಕಾಯಿ ತುರಿ ಜೊತೆಗೆ ಈ ಹುರಿದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು, ಹಾಗೆ ಒಂದು ಚಮಚದ ಹಸಿಮೆಣ್ಸಿನ್ಕಾಯಿ. ಇದು ಮೆಣಸಿನ್ಕಾಯಿ ಖಾರ ಇಲ್ಲದೆ ಇರೋದ್ರಿಂದ ನಾನು ಹಾಕ್ತಾಯಿದ್ದೀನಿ. ಖಾರ ಇರೋದಾದರೆ ಒಂದು ಹಾಕಿದ್ರೂ ಸಾಕಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಳೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಹೆಚ್ಚು ಸಮಯನೂ ಬೇಕಾಗಿಲ್ಲ. ಹೆಚ್ಕೊಳೋ ಗೋಜಂತೂ ಮೊದಲಾಗೆ ಇಲ್ಲ. ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ನಂತರ ಒಗ್ಗರಣೆ ಕೊಡೋದು. ಮಾಮೂಲಿ ಸಾಸಿವೆ ಹಿಂಗಿನ ಒಗ್ಗರಣೆ. ಇಲ್ಲಿ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ, ಹಾಗೆ ಸಾಸಿವೆ, ಒಂದು ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಇದ್ರ ನಂತರ ಇಂಗು, ತುಂಬ ಬೇಗ ಮಾಡ್ಕೋಬೋದು. ಹಾಗೆ ಒಂದು ಚಮಚದಷ್ಟು ಉದ್ದಿನಬೇಳೆ, ಕರಿಬೇವು, ಹಾಗೆ ಒಂದು ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಇದಿಷ್ಟು ಕೊಟ್ಬಿಟ್ರೆ ಒಗ್ಗರಣೆ ಮುಗೀತು. ಸ್ವಲ್ಪ ಬಾಡಿಸ್ಕೊಂಡು ಪಾತ್ರೆಗೆ ಹಾಕ್ಕೊತೀನಿ. ಊಟ ಮಾಡೋ ಟೈಮ್ಗೆ ಮೊಸರು ಮತ್ತು ಉಪ್ಪನ್ನು ಬೆರೆಸ್ಕೊಂಡ್ರೆ ಆಯಿತು. ಏನೂ ಹೆಚ್ಚುವಷ್ಟಿರಲ್ಲ. ಈ ಬೇಸಿಗೆ ಕಾಲದಲ್ಲಿ ಬೇಳೆ ಸಾರು, ತರಕಾರಿ ಸಾರು ಊಟ ಮಾಡೋಕ್ಕೂ ತುಂಬ ಬೇಜಾರಾಗುತ್ತೆ. ಇದನ್ನೊಂದು ಸಲ ಟ್ರೈ ಮಾಡಿ. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗಂತೂ ಇದು ತುಂಬ ಇಷ್ಟ. ಮಾಡಿ ಹೇಳಿ. ನಮಸ್ಕಾರ.